SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ, ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಅಂತ. ಭಗವಂತನ ಕೃಪೆಯಿಂದ ಈವರೆಗೆ ಒಂದು 300 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೇನೆ. ನಮ್ಮ ಧನ್ವೀರ್ ಅವರು ನಟಿಸಿರ್ತಕ್ಕಂಥ ಈ ಚಿತ್ರ ಹಯಗ್ರೀವ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಕೊನೆಯವರೆಗೂ ಕೂಡ ಕುತೂಹಲವನ್ನು ಕಾಯ್ಕೊಂಡೋಗುತ್ತೆ. ಹೈಲಿ ಒಂದು ಸಸ್ಪೆನ್ಸ್ ಇರ್ತಕ್ಕಂಥ ಸಿನಿಮಾ, ಪ್ರತಿಯೊಬ್ಬರು ಕೂಡ ನೋಡಬೇಕಾದಂಥ ಸಿನಿಮಾ. ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ತೇವೆ. ಅವರಿಗೆ ಸರಿಸಾಟಿಯಾಗಿ ಎಲ್ಲ ನಟನಟರು ಕೂಡ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಅನ್ನದಾತರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವ್ರಿಗೆ, ಹಾಗೆ ನಿರ್ದೇಶಕರಾಗಿರ್ತಕ್ಕಂಥ ರಘುಕುಮಾರ್ ಅವ್ರಿಗೆ ಬಹಳ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಯಗ್ರೀವ ಒಂದು ಒಳ್ಳೆಯ ಸಿನಿಮಾ, ಒಂದು ಡಿಫ್ರೆಂಟ್ ಸಿನಿಮಾ. ಅಂದರೆ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲ ಸಿನಿಮಾ, ಇದು ಬೇರೆ ಥರ ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಹಾಫಲ್ಲಿ ತುಂಬ ಲವ್ಲಿಯಾಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ನಿಮಗೆ ಸಿನಿಮಾ ಗ್ರಿಪ್ ಇರೋದು. ಇದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂಥ ಕಥೆ ಇದು. ಯೂಶಲಿ ನಮ್ಮ ಹಳೆ ಕಾಲದ್ದು ನರಸಿಂಹ ಅವತಾರ ಅದನ್ನು ಇಟ್ಕೊಂಡು ಒಳ್ಳೆಯ ಒಂದು ಕತೆ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಸೈನ್ಸ್ ಕೂಡ ಸೇರಿದೆ. ಒಂದು ಡಿಫ್ರೆಂಟ್ ಪ್ರಯತ್ನ, ಒಂದು ಬೇರೆ ಥರ ಸಿನಿಮಾ. ತುಂಬ ಜನ ಡೈರೆಕ್ಟರ್ ತುಂಬ ವರ್ಕೌಟ್ ಮಾಡಿ, ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಹೀರೋ ಕೂಡ ಪರ್ಫಾರ್ಮೆನ್ಸ್ ತುಂಬ ಜನ, ಎಸ್ಪೆಷಲಿ ಸುನೀಲ್ ರಾವ್ ಅವರು ಒಂದು ಕಮ್ ಬ್ಯಾಕ್ ಅಂತ ಹೇಳ್ತೀನಿ, ಆಫ್ಟರ್ ಎಕ್ಸ್ಕ್ಯೂಸ್ ಮೀ, ಅದ್ಭುತವಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಸಮೃದ್ಧಿ ಮಂಜಣ್ಣ ನಿರ್ಮಾಣದಲ್ಲಿ ಹಯಗ್ರೀವ ಧನ್ವೀರಣ್ಣ ಸಖತ್ತಾಗಿ ಮಾಡಿದ್ದಾರೆ. ಸುನೀಲನಂತೂ ನೆಕ್ಸ್ಟ್ ಲೆವೆಲ್. ಈ ಥರ ನೋಡೋಕ್ಕೆ ಆಗಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ. ತುಂಬ ಚೆನ್ನಾಗಿದೆ, ಅದ್ದೂರಿಯಾಗಿ 2ನೇ ವಾರ ಆಗ್ತದೆ. ದಯವಿಟ್ಟು ಸಿನಿಮಾ ನೋಡಿ, ಸೂಪರಾಗಿದೆ. ನನಗೂ ತುಂಬ ಖುಷಿ ಆಯಿತು. ಒಂದು ಅದ್ಭುತವಾದ ಪ್ರಯತ್ನ, ಸೂಪರಾಗಿದೆ ಸಿನಿಮಾ. ಆ್ಯಂಡ್ ಒಂದು ಸಸ್ಪೆನ್ಸ್ ಥ್ರಿಲ್ಲರನ್ನು ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ನಮಗೆ ತುಂಬ ವರ್ಷ ಆದಮೇಲೆ ನಮ್ಗೆ ಈ ಥರ ಒಂದು ಸಿನಿಮಾ ಬಂದಿರೋದು ಕನ್ನಡದಲ್ಲಿ. ಖುಷಿ ಆಯಿತು. ಅವರೆಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಕೆಲವು ಲೂಪಾಲ್ಗಳಿತ್ತು, ಅದು ಬಿಟ್ಟರೆ ನನಗೇನು ಸಿನಿಮಾಲಿ ಏನೂ ಪ್ರಾಬ್ಲಮ್ ಕಾಣಲಿಲ್ಲ. ಸೊ ನೀವೆಲ್ಲರೂ ಖುಷಿ ಪಡೋವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿದೆ, ಥಿಯೇಟ್ರಿಗೆ ಬಂದುಬಿಟ್ಟು ಈ ಸಿನಿಮಾ ನೋಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ನೋಡ ಹಯಗ್ರೀವ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಟ್ರೇಲರ್ ನೋಡಿದ್ದೆ ಆ್ಯಂಡ್ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಕೇಳಿದೆ ಏನಿರ್ಬೋದು. ಬಿಕಾಸ್ ಆ ಪೋಸ್ಟರ್ ನೋಡಿದ್ರೆ ಓಕೆ ಇದು ಯಾವುದೋ ಒಂದು ಪೊಲೀಸ್ ಆಫೀಸರ್ ಮೂವಿ ಅಂತ ಅನಿಸ್ಬೋದು. ನಾನು ಹಾಗೆ ಅಂದ್ಕೊಂಡಿದ್ದೆ. ಇವತ್ತು ಸ್ಪೆಷಲ್ ಶೋಗೆ ಕರೆದಾಗ ನಾನು ಸಿನಿಮಾ ನೋಡಿದಾಗ ಅನಿಸ್ತು ಇಟ್ಸ್ ಅ ಡಿಫ್ರೆಂಟ್ ಸಸ್ಪೆನ್ಸು. ಹೆಂಗೆ ಅಂತಂದರೆ ಸೆಕೆಂಡ್ ಹಾಫ್ ಅಂತೂ ಹೋಗೋದೇ ಗೊತ್ತಾಗೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಸೀಟ್ ಎಡ್ಜಲ್ಲಿ ಕೂತು ನೋಡೋ ಅಂಥ ಸಿನಿಮಾ. ನಾನು ಅದೇ ಅಂದ್ಕೊಳ್ತಾ ಇದ್ದೆ ಡೈರೆಕ್ಟರ್ ವಿಶ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಈ ಥರದ್ದು ನಿಮಗೆ ಈ ಥರ ಥಾಟ್ ಪ್ರೋಸೆಸ್ ಹೆಂಗೆ ಬಂತು ಅಂತ. ಅಷ್ಟು ಅದ್ಭುತವಾಗಿದೆ. ಒಂದು ಇಮ್ಯಾಜಿನೇಷನ್ಗೂ ಮೀರಿದಂಗೆ ಸೆಕೆಂಡ್ ಹಾಫ್ನ ತೊಗೊಂಡೋಗಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಓಕೆ ಈ ಥರನೂ ಮೂವಿ ಮಾಡ್ಬೋದಾ, ಈ ಥರ ಎಲ್ಲ ಥಾಟ್ ಪ್ರೋಸೆಸ್ ಬರುತ್ತೆ. ಅಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ. ಆ್ಯಂಡ್ ಸಮೃದ್ಧಿ ಮಂಜುನಾಥ್ ಅವರ ಪ್ರೊಡಕ್ಷನ್ ಸಿನಿಮಾ. ಆ್ಯಂಡ್ ಧನ್ವೀರ್, ಸಂಜನಾ ಆ್ಯಂಡ್ ಅಫ್ಕೋರ್ಸ್ ಸುನೀಲ್ ರಾವ್ ಸರ್ದಂತೂ ಅನ್ಬಿಲೀವೇಬಲ್. ಅವ್ರ ಕ್ಯಾರೆಕ್ಟರ್ ನಾನು ಅದೇ ಅಂತ ಯು ಲೈಕ್ ಅ ಮಾನ್ಸ್ಟರ್ ಅಂತ. ಡೆಫಿನೆಟ್ಲಿ ಮಸ್ಟ್ ವಾಚಿಂಗ್. ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಓಕೆ ಫ್ಯಾಮಿಲಿ ಮತ್ತು ಕಾಮಿಡಿ ಸಿನಿಮಾ ನೋಡ್ತೀವಿ, ಬಂದು ಸಸ್ಪೆನ್ಸು ಒಂದು ಥ್ರಿಲ್ಲರ್ ಸಿನಿಮಾ ನೋಡಬೇಕಂತ ಇಟ್ಸ್ ಅ ರೈಟ್ ಚಾಯ್ಸ್. ಹಯಗ್ರೀವ ಈಗ ರಿಲೀಸ್ ಆಗಿದೆ, ಎಲ್ಲರೂ ಬಂದು ನೋಡಿ ಈ ಥರ ಸಿನಿಮಾನ ಎನ್ಕರೇಜ್ ಮಾಡಬೇಕು. ಅಂದರೆ ಕ್ರಿಯೇಟಿವ್ ಇರೋ ಅಂಥ ಡೈರೆಕ್ಟರು ಮತ್ತು ಒಳ್ಳೊಳ್ಳೆ ಸಿನಿಮಾಗಳು ಎನ್ಕರೇಜ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಮೂವಿ ಬಿಕಾಸ್ ಐ ರಿಯಲಿ ಲೈಕ್ ಇಟ್. ಸುಮಾರು ನಾವು ಏನಾದರೂ ಒಂದು ಡಿಫ್ರೆಂಟ್ ಸಿನಿಮಾ ನೋಡಬೇಕು ಅನ್ನೋದು ಹಯಗ್ರೀವ ಇಸ್ ಅ ರೈಟ್ ಚಾಯ್ಸು. ಒಳ್ಳೆಯದಾಗಲಿ ಟೀಮ್ಗೆ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಹಯಗ್ರೀವ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸೊ ನಾನು ಧನ್ವೀರ್ನ ಒಂಚೂರು ಲವರ್ ಬಾಯ್ ಆ ಥರ ಮೂವಿಗಳು ಮಾಡ್ತಾ ಇರೋದ್ರಿಂದ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅದೇ ಥರ ಇತ್ತು, ಅದೇ ಥರ ಏನಾದರೂ ಇರುತ್ತೆ ಅಂತ ಹೇಳಿ. ಬಟ್ ಥಿಯೇಟರಲ್ಲಿ ಸಿನಿಮಾ ನೋಡಿದಾಗಲೇ ಗೊತ್ತಾಗಿದ್ದು, ಅಂದರೆ ನಾವೇನೋ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ, ಅದು ಟೋಟಲಿ ಚೇಂಜ್ ಇದೆ. ಈ ಥರನೂ ಥಿಂಕ್ ಮಾಡಿಬಿಟ್ಟು ಸಿನಿಮಾ ಮಾಡ್ಬೋದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಸೆಕೆಂಡ್ ಹಾಫ್ ಹಾಗೆ ಕೂರಿಸುತ್ತೆ ಜನಗಳನ್ನೂ ಕೂಡ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಧನ್ವೀರ್ ಅವರು ಅಷ್ಟೇ, ತುಂಬ ಜನ ಲೇಡಿ ಫ್ಯಾನ್ಸ್ಗಳಿದ್ದಾರೆ. ಸೊ ಅದಕ್ಕಿಂತ ಮೀರಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಸಿನಿಮಾನ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಈವನ್ ಸಂಜನಾ ಅವರು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸ್ನೇಹಿತ ಇವತ್ತು ಸಮೃದ್ಧಿ ಮಂಜು ಅವರು ಒಂದು ವಿಶೇಷವಾದಂಥ ಚಲನಚಿತ್ರವನ್ನು ತಂದಿರ್ತಕ್ಕಂಥದ್ದು ಒಂದು ಹೊಸ ಪ್ರಯತ್ನ. ಬಹುಶಃ ಈ ರೀತಿ ಪ್ರಯತ್ನ ಮಾಡೋದು ಭಾರಿ ಫಿಲಮ್ ಲ್ಯಾಂಡಲ್ಲಿ ರಿಸ್ಕು. ಆದರೂ ಕೂಡ ಒಂದು ಉತ್ತಮವಾಗಿ ಚಿತ್ರ ಬಂದಿದೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಆನಂದಿಸಬೇಕು.
ಬಹುಶಃ ಇದರಲ್ಲಿ ವಿಶೇಷತೆ ಏನು ಅಂದರೆ ಹಿಂದೆ ಇರ್ತಕ್ಕಂಥ ನಮ್ಮ ಮಹಾಭಾರತ ರಾಮಾಯಣ ಇದನ್ನೆಲ್ಲ ಸೇರಿಸಿ ಈ ಸೈನ್ಸ್ಗೆ ಮೆಥಾಲಜಿನಲ್ಲಿ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಇದು ಹುಚ್ಚು ಪ್ರಯತ್ನ, ಆದ್ರೂ ಜನರು ನೋಡಿ ಇದನ್ನು ಖುಷಿ ಪಡಬೇಕು, ಯಶಸ್ವಿ ಆಗಲಿ. ಒಂದೊಂದನ್ನು ತುಂಬ ಅದ್ಭುತವಾಗಿ ಬರ್ತಾ ಇದ್ದಾವೆ. ದಯವಿಟ್ಟು ಎಲ್ಲ ಜನತೆಗಳು, ಎಲ್ಲ ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಹೊಸ ಡೈರೆಕ್ಟ್ರು ರಘು ಬ್ರಿಲಿಯಂಟ್ ಹುಡುಗ, ದಯವಿಟ್ಟು ಅವನಿಗೆ ಎಲ್ಪ್ ಮಾಡಿ. ಅವನು ಮುಂದೆ ಇನ್ನೂ ಹಲವು ಸಿನಿಮಾಗಳನ್ನು ತೆಗಿಬೇಕು. ಅವನಿಗೆ ನಮ್ಮ ಕನ್ನಡ ಜನತೆ ಸಹಕಾರ ಮಾಡಿ. ನಮಸ್ಕಾರ, ನಮಸ್ತೆ. ಬನ್ನಿ ಸರ್, ಅಶ್ವಿನ್ ಬಾ ಬಾ ಬಾ. ನಮಸ್ತೆ, ನಾನು ವಿಕ್ಟ್ರಿ ವಾಸು, ನಿರ್ದೇಶಕ ಮತ್ತು ನಟ. ಇವತ್ತಿನ ದಿನ ಒಂದು ಅತ್ಯದ್ಭುತವಾದ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು ಸಿನಿಮಾ ವೀಕ್ಷಿಸಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿ ಸೀನು, ಪ್ರತಿಯೊಂದು ಶಾಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಂಥ ಒಂದು ಒಳ್ಳೊಳ್ಳೆ ಕಥೆ ಆಧಾರಿತ ಚಿತ್ರಗಳನ್ನ ದಯಮಾಡಿ ಕನ್ನಡ ಪ್ರೇಕ್ಷಕರು ಪ್ರೋತ್ಸಾಹಿಸಿ, ಗೌರವಿಸಿ, ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಬಾ. ಎಲ್ರಿಗೂ ನಮಸ್ಕಾರ. ತುಂಬ ಒಳ್ಳೆ ಕತೆ, ಅದನ್ನು ಮೇಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಫಿಕ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನನ್ನದೊಂದು ಸಣ್ಣ ಪಾತ್ರ ಆಯಿತು, ಇದು ಓವರಾಲ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ಪ್ರೇಕ್ಷಕರೆಲ್ಲ ನೋಡಲಿ ಅಂತ ಹೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ. ಈಗಷ್ಟೇ ನಾವೆಲ್ಲ ಹಯಗ್ರೀವ ನೋಡಿದ್ವಿ. ಲಾಸ್ಟ್ 10 ಡೇಸಿಂದ ಅಕ್ರಾಸ್ ಸ್ಟೇಟ್ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ರಘು ಅವರಿಗೆ, ನಮ್ಮ ನಿರ್ಮಾಪಕರು ಮಂಜಣ್ಣ ಸರ್ಗೆ, ಧನ್ವೀರ್ ಸರ್ಗೆ ಹಾಗೂ ಇಡೀ ತಂಡಕ್ಕೆ, ಮಹೇಶ್ ಸರ್ಗೆ, ಡೈರೆಕ್ಷನ್ ಟೀಮ್, ಕ್ಯಾಮ್ರಾ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಲಕ್ಕಿಲಿ ಸಿನಿಮಾನು ತುಂಬ ಚೆನ್ನಾಗಿ ಹೋಗ್ತಾಯಿದೆ. ನಾವು ಆ್ಯಕ್ಟಿಂಗಿಗೆ ಅಂತ ಬಂದಾಗಲಿಂದ ಆವಾಗಲೇ ಸ್ಟಾರ್ಟ್ ಆಗಿದ್ದರಿಂದ ಸುನಿಲ್ ಸರ್ ಎಲ್ಲ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿರೋದು ಒಂದು ಒಳ್ಳೆ ಟೀಮು. ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಜನ ಇನ್ನಷ್ಟು ನೋಡಿ ಸಿನಿಮಾನ ಗೆಲ್ಲಿಸ್ಕೊಡಿ. ಆ್ಯಂಡ್ ನಮ್ಮ ಟೀಮಿಗೆ ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನಿಮಾ. ಇದರಲ್ಲಿ ನಾವೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಚಿಕ್ಕ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ರಘು ಬಂದ್ಬಿಟ್ಟು ನಮ್ಮ ಮನೆದೇವ್ರ ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೆ ಫಸ್ಟ್ ಸೀರಿಯಲ್. ಸೊ ಆಮೇಲೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಸಿನಿಮಾ ಆ್ಯಕ್ಚುಲಿ ಯಾವ ಥರ ಆಗಿದೆ, ಫಸ್ಟ್ ಟೈಮ್ ಥರ ಇಲ್ವೇ ಇಲ್ಲ. ಅಂದರೆ ಒಂದು 2-3 ಮೂವಿ ಬಿಟ್ಕೊಟ್ಟು ಡೈರೆಕ್ಟ್ರ್ ಮಾಡ್ತಾರಲ್ಲ, ಸೊ ಆ ಥರ ಸಿನಿಮಾ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಧನ್ವೀರ್ ಅವರು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಹೀರೋಯಿನ್ ಆಗಿರ್ಬೋದು, ಆ್ಯಂಡ್ ನಮ್ಮ ಸ್ನೇಹಿತರು ಅಶ್ವಿನ್ ಆಗಿರ್ಬೋದು, ಆ್ಯಂಡ್ ಹೋಲ್ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮಂಜಣ್ಣ ಇದೇ ಥರ ಸಿನಿಮಾಗಳು ಮಾಡ್ತೀವಿ. ಹಾಗೆ ಒಳ್ಳೆ ಕಲಾವಿದರಿಗೆ, ಡೈರೆಕ್ಟ್ಗಳಿಗೆ ಅವಕಾಶ ಕೊಡಿ ಅಂತ ಹಾರೈಸ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆ ಹೊಸ ಪ್ರಯತ್ನ ಮೆಚ್ಚಿದ್ದೀರಾ. ಇದೇ ಥರ ನಿಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ನನಗೆ ಅವಕಾಶ ಕೊಟ್ಟಂಥ ಸಮೃದ್ಧಿ ಮಂಜುನಾಥ್ ಸರ್ಗೂ, ಧನ್ವೀರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಷಿಯನ್ಗೆ, ನನ್ನ ಜೊತೆ ನನ್ನ ಸಿನಿಮಾ ಸಪೋರ್ಟ್ ಮಾಡೋ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು. ಹೀರೋಯಿನ್ ಮೇಡಮ್ಗೆ ಥ್ಯಾಂಕ್ ಯು. ಸ್ಪೆಷಲ್ ಸುನಿಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಅವರು ವಿತೌಟ್ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾ ಒಂದು ಪವರು, ಒಂದು ಎನರ್ಜಿ ಸಿಗ್ತಾ ಇರಲಿಲ್ಲ. ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ ತುಂಬ ಖುಷಿ ಇದೆ. 2 ವಾರದಿಂದ ಸಕ್ಸಸ್ಫುಲ್ಲಾಗಿ ಸಿನಿಮಾ ಓಡ್ತಾ ಇದೆ. ದ ಫ್ಯಾಕ್ಟ್ ದ್ಯಾಟ್ ನಾವು ಪ್ರೀಮಿಯರ್ನ 2 ವಾರ ಆದಮೇಲೆ ಹಾಕೊಂಡ್ರೆ ತುಂಬ ಖುಷಿ ಕೊಡುತ್ತೆ. ಅಂದರೆ ಸಕ್ಸಸ್ಫುಲ್ಲಾಗಿ 2 ವಾರ ಓಡಿದೆ. ಆ್ಯಂಡ್ ಇವಾಗ ನಮ್ಮ ಇಂಡಸ್ಟ್ರಿಯ ಫ್ರೆಂಡ್ಸ್ಗೆ ನಾವು ಸಿನಿಮಾ ತೋರಿಸೋದಕ್ಕಂತ ಪ್ರೀಮಿಯರ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ರಿವ್ಯೂಸ್ ಕೊಟ್ಟಿದ್ದಾರೆ. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಸಿನಿಮಾ ನೋಡಿ. ಹಯಗ್ರೀವ. ಥ್ಯಾಂಕ್ ಯು ಅಗೇನ್ ಸರ್ ಆಪರ್ಚುನಿಟಿಗೆ. ಸಿನಿಮಾ ಅಗೇನ್ ನೋಡಿ, ಎಲ್ಲರೂ ಮಿಸ್ ಮಾಡಿ, ಥಿಯೇಟರ್ಸಲ್ಲಿದೆ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.